everyone fine. ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಇನ್ನು ಬೆನ್ನು ನೋವಿನ ನಡುವೆ ಮತ್ತೊಂದೆಡೆ ಜಾಮೀನಿನ ಟೆನ್ಷನ್ ಕೂಡ ಈಗ ಎದುರಾಗ್ತಾ ಇದೆ. ಒಂದೆಡೆ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ, ಮತ್ತೊಂದೆಡೆಯಲ್ಲಿ ಅವರ ಜಾಮೀನಿನ ಟೆನ್ಷನ್ ಏನಿದೆ ಆ ಜಾಮೀನು ಅರ್ಜಿಯ ಟೆನ್ಷನ್ ಕೂಡ ದರ್ಶನ್ ಅವರನ್ನ ಇದೀಗ ಕಾಡ್ತಾ ಇದೆ. ನಿನ್ನೆ ಇಡೀ ರಾತ್ರಿ ಬೆನ್ನು ನೋವಿನಿಂದ ದರ್ಶನ್ ಅವರು ಜೈಲಿನಲ್ಲಿ ನರಳಾಟವನ್ನು ಅನುಭವಿಸ್ತಾ ಇದ್ರು. ಬೆನ್ನು ನೋವು ಕಾಡ್ತಾ ಇರುವ ಹಿನ್ನೆಲೆಯಲ್ಲಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ದರ್ಶನ್ ಅವರು ನರಳಾಟವನ್ನು ಅನುಭವಿಸಿದ್ದಾರೆ. ಇನ್ನು ಈ ಬೆನ್ನು ನೋವಿನ ಸಮಸ್ಯೆಗೆ ಮಾತ್ರೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ದರ್ಶನ್. ಇದಕ್ಕೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು ಅಂತ ವೈದ್ಯರು ಕೂಡ ಸಲಹೆ ಕೊಟ್ಟರು. ಬೆನ್ನು ನೋವಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬೇಕು ಅಂತ ಒಂದು ಸಲಹೆ ಕೂಡ ಕೊಟ್ಟರು. ವೈದ್ಯರು ಕೂಡ, ಜೈಲಾಧಿಕಾರಿಗಳು ಕೂಡ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅವಕಾಶವನ್ನು ಕೂಡ ಕೊಡ್ತಾ ಇದ್ರು. ಆದರೆ ದರ್ಶನ್ ಅವರು ಸ್ಕ್ಯಾನಿಂಗು ಬೇಡ, ಏನೂ ಬೇಡ, ಪೇನ್ ಕಿಲ್ಲರ್ ಮಾತ್ರೆ ಕೊಡಿ ಅಂತ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಜೈಲು ವೈದ್ಯರಿಂದ ಪ್ರತಿನಿತ್ಯ ದರ್ಶನ್ ಅವರ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ. ಯಾಕಂದರೆ ಬೆನ್ನು ನೋವಿನಿಂದ ಅವರು ಬಳಲ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಬೆನ್ನು ನೋವಿನಿಂದ ಅವರು ಬಳಲ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು, ಅಥವಾ ದರ್ಶನ್ ಅವರು ದಿಢೀರನೆ ಅನಾರೋಗ್ಯಕ್ಕೂ ಕೂಡ ತುತ್ತಾಗಬಾರ್ದು. ಇದೇ ಕಾರಣಕ್ಕಾಗಿ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನ ಜೈಲಾಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಅವರು ಇದ್ಯಾವುದು ಕೂಡ ಬೇಡ, ಪೇನ್ ಕಿಲ್ಲರ್ ಮಾತ್ರೆ ಕೊಡಿ ಸಾಕು ಅಂತ ಇದಕ್ಕೆ ಪೇನ್ ಕಿಲ್ಲರ್ ಮಾತ್ರೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಇನ್ನು ದರ್ಶನ್ ಅವರು ಪೇನ್ ಕಿಲ್ಲರ್ ಮಾತ್ರೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಇನ್ನು ಇಡೀ ರಾತ್ರಿ ನಿದ್ದೆ ಇಲ್ಲದೆ ದರ್ಶನ್ ಅವರು ನೋವಿನಲ್ಲೇ ರಾತ್ರಿ ನರಳಾಟವನ್ನು ಅನುಭವಿಸಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದೆಡೆ ಜೈಲಿನಲ್ಲಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಒಂದೆಡೆ ನಡೀತಾ ಇದೆ. ಜಾಮೀನಿನ ಟೆನ್ಷನ್ ಕೂಡ ಅವರನ್ನು ಕಾಡ್ತಾ ಇದೆ. ಜಾಮೀನು ಸಿಗುತ್ತಾ ಇಲ್ವಾ, ಇವತ್ತು ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನುವಂತಹ ಒಂದು ಟೆನ್ಷನ್ ಬೇರೆ. ಈ ನಡುವೆ ದರ್ಶನ್ ಅವರು ಬೆನ್ನು ನೋವಿನಿಂದಲೂ ಕೂಡ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಅನಾರೋಗ್ಯ ಸ್ಥಿತಿ ಕೂಡ ಅವರನ್ನು ಕಾಡ್ತಾ ಇದೆ. ಬೆನ್ನು ನೋವಿನಿಂದ ರಾತ್ರಿ ಇಡೀ ನರಳಾಟವನ್ನು ಅನುಭವಿಸಿದ್ದಾರೆ, ನಿದ್ದೆ ಇಲ್ಲದೆ ರಾತ್ರಿಯನ್ನು ಕಳೆದಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ.